ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾವು ಒಂದು 5 to 6 ಡೇಸ್ ಇದ್ವಿ. ಸಿಸೇರಿಯನ್ ಆದಮೇಲೆ 5 ಡೇಸ್ ಇಟ್ಕೋತಾರೆ. 6ನೇ ದಿನಕ್ಕೆ ನಮ್ಮನ್ನ ಡಿಸ್ಚಾರ್ಜ್ ಮಾಡಿದ್ದು. ಆ ಒಂದು 5 ಡೇಸಲ್ಲಿ ನಾನು ಒಂದು 20-25 ಮಿನಿಟ್ಸ್ ವೀಡಿಯೋ ಮಾಡಿರ್ಬೋದು. ಅದರಲ್ಲಿ ಜಾನು ಕೂಡ ಸ್ವಲ್ಪ ಮಾಡಿಕೊಟ್ಟಿದ್ದಾರೆ. ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ, ಪ್ಲೀಸ್ ಒಂದೆರಡು ಕ್ಲಿಪ್ಪಿಂಗ್ ತಗೊಡಿ, ನನಗೆ ಹಾಕಬೇಕು ಅಂತ. ಜೊತೆಗೆ ನಾನು ಕೂಡ ನನ್ನ ಕೈಲಿ ಆದಾಗ ನಾನು ಮಾಡ್ಕೊಂಡಿದ್ದೀನಿ. ಸೊ ಗ್ರೇಟ್ ಅಂತ ಅನ್ನಿಸ್ತು. ಈ ಟೈಮಲ್ಲೂ ಮಾಡಿದ್ದೀವಲ್ಲ ಅನ್ನೋ ಅವ್ರದ್ದೇ ಒಂದು ಟೆನ್ಷನಲ್ಲಿರ್ತಾರೆ, ನಾನು ನನ್ನದೇ ನೋವಲ್ಲಿರ್ತೀನಿ, ಆದರೂ ಮಾಡಿದ್ದೀನಲ್ಲ. ಸೊ ನನಗೆ ನಾನೇ ಗ್ರೇಟ್ ಅಂದ್ಕೊಳ್ತೀನಿ, ಏಕೆಂದರೆ ವೀಡಿಯೋ ಮಾಡೋಕ್ಕೆ ಯಾರೂ ಇರಲಿಲ್ಲ. ಹಾಗಾಗಿ ನಿಮಗೆ ತುಂಬ ಜನ ಕೇಳ್ತಾಯಿದ್ರಿ ಯಾವ ಪಾಪು ಆಯಿತು ಹೇಳಿ ಸಿಸ್ ಅಂತ. ಫಸ್ಟ್ ವೀಡಿಯೋ ಹಾಕ್ದಾಗ ಹೇಳಿದ್ರು ಯಾರೋ, ಪಾಪು ಆಗಿದೆ ನಿಮ್ಗೆ ಆಲ್ರೆಡಿ, ಪಾಪು ಅಳ್ತಾ ಇರೋ ಸೌಂಡ್ ಬರ್ತಿದೆ, ಪ್ಲೀಸ್ ಹೇಳಿ ಅಂತ. ಈ ಒಂದು ವೀಡಿಯೋದಲ್ಲಿ ಶೇರ್ ಮಾಡಬೇಕು ಅನ್ನೋ ರೀಸನ್ಗೋಸ್ಕರನೇ ನಾನು ನಿಮ್ಮ ಜೊತೆ ಹೇಳಲಿಲ್ಲ ಯಾವ ಪಾಪು ಆಗಿದೆ ನನಗೆ ಅಂತ ಹೇಳಿಬಿಟ್ಟು. ಈ ಒಂದು ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಯಾವ ಪಾಪು ಆಗಿದೆ, ವೆಯ್ಟ್ ಎಷ್ಟು, ಯಾವತ್ತಾಯಿತು, ಎಷ್ಟು ವೀಕಿಗಾಯಿತು, ನಿಮಗೆ ನಾರ್ಮಲ್ ಆಯಿತಾ, ಸಿ ಸೆಕ್ಷನ್ ಆಯಿತಾ ಅಂತ ತುಂಬ ಕಮೆಂಟ್ಸ್ ಬರ್ತಾಯಿತ್ತು. ನನಗೆ ಸಿ ಸೆಕ್ಷನ್ ಏನಕ್ಕೆ ಆಯಿತು ಅಂತ ಹೇಳಿದ್ರೆ, ಪಾಪು ಮೂಮೆಂಟ್ಸ್ ಕಮ್ಮಿ ಆಗಿಬಿಟ್ಟಿತ್ತಲ್ವ. ಮೂಮೆಂಟ್ಸ್ ಕಮ್ಮಿ ಆಗಿಬಿಟ್ರೆ ಪಾಪುಗೆ ಪ್ರಾಬ್ಲಮ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಮೂಮೆಂಟ್ಸ್ ನೋಡ್ಕೊಳ್ಳಿ ಅಂತ ಡಾಕ್ಟ್ರು ಎಲ್ರಿಗೂ ಹೇಳೋದು. ಮೂಮೆಂಟ್ಸ್ ನೋಡ್ಕೊಳ್ಳಿ, 1 ಅವರ್ಗೆ 1-2 ಟೈಮ್ಸ್ ಆದ್ರೂ ಅದು ಮೂವ್ ಮಾಡಬೇಕು. ನೀವು ಊಟ ಮಾಡಿದಾಗ, ತಿಂಡಿ ತಿಂದಾಗ ಎಲ್ಲ ಅಬ್ಸರ್ವ್ ಮಾಡ್ಕೋಬೇಕು, ಹೊಟ್ಟೆ ಮೇಲೆ ಕೈ ಇಟ್ಟು ಅಂತ ಎಲ್ಲ ಹೇಳಿ ಕಳಿಸ್ತಾರೆ. ಅದ್ರ ಜೊತೆಗೆ BP ಏನಾದ್ರು ಜಾಸ್ತಿ ಆಗಿದೆಯಾ, ತಲೆ ಸುತ್ತು ಬರುತ್ತಾ, ಕಾಲು ಊತ ಇದೆಯಾ, ಇದೆಲ್ಲ ನೋಡಿಕೊಂಡು ಬರಬೇಕು ಅಂತ ಫಸ್ಟೇ ಹೇಳಿರ್ತಾರೆ. ಸೊ ನನಗೂ ಅದೇ ಹೇಳಿದರು. ಅದೇ ಹೇಳಿದ್ನಲ್ಲ, ಸಿ ಸೆಕ್ಷನ್ ಮಾಡೋದಕ್ಕೆ ಪಾಪು ಮೂಮೆಂಟ್ಸ್ ಕಮ್ಮಿ ಆಗಿರೋದೇ ರೀಸನ್ನು. ಬಟ್ ಡಾಕ್ಟ್ರ್ ಏನು ಹೇಳಿದ್ರು, ಆಪ್ರೇಷನ್ ಥಿಯೇಟ್ರಲ್ಲಿ ಅಂತ ಹೇಳಿದ್ರೆ, ಆಪ್ರೇಷನ್ ಮಾಡಿಬಿಟ್ಟು ಪಾಪು ತೆಗೆದ್ರಲ್ಲ, ಅದು ನೋಡ್ಬಿಟ್ಟು ನನಗೆ ಹೇಳಿದ್ರು, ಒಳ್ಳೆ ಡಿಸಿಷನ್ ತೊಗೊಂಡೆ ನೀನು. ನಿಮ್ಮ ಪಾಪು ಏನು ಮಾಡ್ಕೊಂಬಂದಿದೆ ಹೊರಗಡೆ ಗೊತ್ತಾ, ಶಿವನ ಥರ 2-3 ಇದು ಅಂಬ್ಲಿಕಲ್ ಏನದು ಕರಳು ಬಳ್ಳಿ ಏನಿದೆ ಅದನ್ನು ಸುತ್ಕೊಂಬಂದ್ಬಿಟ್ಟಿದೆಯಂತೆ. ಅದಕ್ಕೆ ಪಾಪುಗೆ ಮೂಮೆಂಟ್ ಮಾಡೋಕ್ಕಾಗಲಿಲ್ಲ. ಅವ್ನು ಮೂವ್ ಮಾಡು ಅಂದರೆ ಅದು ಎಲ್ಲಿ ಮಾಡುತ್ತೆ ಪಾಪ, ಅದಕ್ಕೆಲ್ಲಿ ಮೂವ್ ಮಾಡೋಕ್ಕಾಗುತ್ತಾ, ಅಷ್ಟೊಂದು ನುಲ್ಕೊಂಬಿಟ್ಟಿದೆಯಲ್ಲ ಅಂತ ಡಾಕ್ಟ್ರ್ ಹೇಳಿದ್ರು. ಆವಾಗ ನನಗೆ ಸಮಾಧಾನ ಆಯಿತು. ನಾನೇನಾದರೂ ಬೇಗ ಇಲ್ಲ ಮೂಮೆಂಟ್ಸ್ ನಂಗೆ ಗೊತ್ತಿಲ್ಲದೇ ರಾಂಗ್ ಡಿಸಿಷನ್ ತೊಗೊಂಬಿಟ್ನ ಏನೋ, ಬೇಗ ನನಗೆ ಸಿ ಸೆಕ್ಷನ್ಗೆ ಒಪ್ಕೊಂಬಿಟ್ನ, ಆ ಥರನೂ ಕೂಡ ನನಗೆ ಫೀಲ್ ಆಗ್ತಿತ್ತು. ಬಟ್ ಡಾಕ್ಟ್ರ್ ಹೇಳಿದ್ರಲ್ಲ, 2-3 ಸುತ್ಕೊಂಬಿಟ್ಟಿತ್ತಂತೆ ಕರಳು ಬಳ್ಳಿ. ಸೊ ಅದಕ್ಕೆ ಪಾಪುಗೆ ಮೂಮೆಂಟ್ ಮಾಡೋಕ್ಕಾಗಲಿಲ್ಲ. ಸೊ ನಾನು ಸರಿಯಾದ ಟೈಮ್ಗೆ ಚೆಕಪ್ಗೆ ಹೋಗಿದ್ದೀನಿ, ಸರಿಯಾದ ಟೈಮ್ಗೆ ಡಾಕ್ಟ್ರ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ, ಸರಿಯಾದ ಟೈಮ್ಗೆ ನನಗೆ ಸಿ ಸೆಕ್ಷನ್ ಆಗಿ ಪಾಪುನ ತೆಗೆದಿದ್ದಾರೆ ಹಂಗಂತ ಡಾಕ್ಟ್ರ್ ಹೇಳಿದ್ರು. ಅನಸ್ತೇಷಿಯಾ ಕೊಟ್ಟಿದ್ರು. ನನಗೆ ಅವ್ರು ಹೇಳೋದೆಲ್ಲ ನನಗೆ ಅರ್ಥ ಆಗ್ತಿತ್ತು, ಕೇಳಿಸ್ತಿತ್ತು. ಅದು ನಮ್ಮ ಅಮ್ಮನ ಜೊತೆನೂ ಹೇಳೋದಂತೆ, ಈ ಥರ ನುಲ್ಕೊಂಬಿಟ್ಟಿದ್ದೆ ಪಾಪು, ಶಿವನ ಥರ ಕತ್ತಿಗೆ ಹಾರ ಹಾಕೊಂಡ್ಬಂದಿದೆ ಅಂತ ಹೇಳಿದ್ರಂತೆ. ಸೊ ಈ ಒಂದು ರೀಸನ್ಗೆ ಸಿ ಸೆಕ್ಷನ್ ಮಾಡಿದ್ರು. ಸೊ ಬಟ್ ಪಾಪು ಈ ಥರ ಮಾಡ್ಕೊಂಡಿದೆ, ನುಲ್ಕೊಂಡಿದ್ರು ಕೂಡ ಪ್ರಾಬ್ಲಮ್ ಆಗುತ್ತೆ ಮಕ್ಕಳಿಗೆ. ಸೊ ಫೈನಲಿ ನನಗಾಗಿರೋದು ಯಾವ ಪಾಪು ಅಂತ ಹೇಳಿದ್ರೆ, ಗಂಡು ಪಾಪು, ಬಾಯ್ ಬೇಬಿ ನನಗಾಗಿರೋದು. ತುಂಬ ಜನ ಕೇಳಿದೆ ಗೆಸ್ ಮಾಡಿ ಅಂತ, ಯಾರು ಏನೋ ಗೆಸ್ ಏನು ಮಾಡಿರಲಿಲ್ಲ. ಬಾಯ್ ಬೇಬಿ ಆಗಿದೆ. ನನಗೆ ಪಾಪು ಆಗಿದ್ದು ಸ್ಯಾಟರ್ಡೆ, ಶನಿವಾರ ಚೆಕಪ್ಗೆ ಹೋಗಿದ್ದೆ. ಸೊ ಅವತ್ತೇ ಡೆಲಿವರಿ ಆಗಿದ್ದು. ಇನ್ನು ವೆಯ್ಟ್ ಎಷ್ಟು ಅಂತ ಹೇಳಿದ್ರೆ 2 kg 720 ಗ್ರಾಮು ಪಾಪು ವೆಯ್ಟು. ಇನ್ನು ಪಾಪು ಹುಟ್ಟಿದ್ದು ಬಂದು ಸ್ಯಾಟರ್ಡೆ ಸಂಜೆ, ಶನಿವಾರ ಸಂಜೆ ಟೈಮಲ್ಲಿ ಅವನು ಹುಟ್ಟಿದ್ದು. ಎಲ್ಲ ಮಾಡೋಷ್ಟೊತ್ತಿಗೆ ಮಧ್ಯಾಹ್ನದಿಂದ ಸಂಜೆ ಆಗೋಯಿತು, ಒಂದು 5 ಗಂಟೆ ಆ ಟೈಮಲ್ಲಿ ಆ ಪಾಪು ಹುಟ್ಟಿದ್ದು. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ನನಗೆ ಅವರು ಅಡ್ಮಿಟ್ ಆಗು ಅಂತ ಹೇಳಿದಾಗ ಬೇಜಾರು ಮಾಡಿಕೊಂಡೆ. ಯಾಕೆ ಅಂದರೆ 15ನೇ ತಾರೀಕು ಆದಮೇಲೆ ಯಾವಾಗಾದರೂ ಆಗ್ಬೋದು ಅಂದಿದ್ರು. ಅದ್ರ ಜೊತೆಗೆ 15ನೇ ತಾರೀಕು ನನಗೆ ಪೇಯ್ನ್ ಇದೆ ಅಂದಾಗ 15ನೇ ತಾರೀಕು ಮಾಡಿಸ್ಕೊ ನೀನು, ಫಸ್ಟು ಸಿ ಸೆಕ್ಷನ್ ಆಗಿತ್ತಲ್ವ ಅಂತ ಹೇಳಿದ್ರು. ನಾನು 15ನೇ ತಾರೀಕು ಚರಿನೂ ಹುಟ್ಟಿದ್ದ ಜನವರಿ, ಇವನು 15ನೇ ತಾರೀಕು 15 ಮ್ಯಾಚ್ ಆಗುತ್ತೆ ಅಂತ ಅಂದ್ಕೊಂಡೆ. 15 ಆದಮೇಲೆ ಯಾವಾಗಾದ್ರು ಮಾಡಿಸ್ಕೊ ಅಂತ ಫಸ್ಟ್ ಹೇಳಿದ್ರಲ್ಲ, ಆಗ ಶನಿವಾರನೇ ಆದರೆ ಚೆನ್ನಾಗಿರುತ್ತೆ, ಇಬ್ಬರು ಸ್ಯಾಟರ್ಡೆ ಅನ್ನೋದು ನನ್ನ ತಲೆಯಲ್ಲಿತ್ತು. ಬಟ್ ಚೆಕಪ್ಗೆ ಹೋಗಿದ್ದಾಗ ಎಲ್ಲ ಉಲ್ಟಾ ಆಗೋಯಿತು. ಮಂಡೇ ಅಡ್ಮಿಟ್ ಆಗೋಕ್ಕೆ ಹೇಳಿದ್ರು. ನನಗೆ ಈ ಥರ ಮೂಮೆಂಟ್ ಎಲ್ಲ ಇದಾದಾಗ ಏನು ಇವತ್ತೇ ಇದು ಮಾಡಿ ಅಂದಾಗ ನನಗನ್ಸಿದ್ದೇನೆಂದರೆ, ವಾ, ಚರಿನೂ ಹುಟ್ಟಿದ್ದು ಶನಿವಾರ, ಇವನು ಹುಟ್ಟಿದ್ದು ಶನಿವಾರ, ಇಬ್ಬರು ಶನಿವಾರನೇ ಹುಟ್ಟಿದ್ದಾರೆ. ಶನಿವಾರ ಆಂಜನೇಯನ ವಾರ, ಶನಿ ಮಹಾತ್ಮನ ವಾರ. ಖುಷಿ ಆಯಿತು, ಅಟ್ಲೀಸ್ಟ್ ಇಬ್ಬರು ಶನಿವಾರನೇ ಹುಟ್ಟಿದಾರಲ್ಲ ಅಂತ. ಸೊ
ಮತ್ತು ಬಟ್ಟೆ ಏನೂ ತಂದಿರಲಿಲ್ವಲ್ಲ, ಜಾನುನೇ ಹೋಗಿಬಿಟ್ಟು ನಮ್ಮಮ್ಮ ಬಂದ್ರಲ್ಲ ಮೈಸೂರಿಂದ, ಆವಾಗಲೇ ಹೋಗ್ಬಿಟ್ಟು ಮನೇಲಿ ಪಾಪುಗೆ ಸ್ವಲ್ಪ ಎತ್ತಿಟ್ಟಿದ್ರು, ಅದನ್ನು ತೊಗೊಂಡು ನಂದು ಕೆಲವು ಬಟ್ಟೆ ಇತ್ತಲ್ಲ ಅದನ್ನು ತೊಗೊಂಬಂದಿದ್ರು. ಅವ್ರಿಗೆ ಏನು ತರಬೇಕು ಏನು ತರಬಾರ್ದು ಅಂತಲೂ ಕೂಡ ಪಾಪ ಅಷ್ಟೊಂದು ಗೊತ್ತಾಗಲಿಲ್ಲ. ಬ್ಲ್ಯಾಂಕೆಟ್ಗಳು ಚಿಕ್ಕದು ತೊಗೊಬಂದಿದ್ದಾರೆ, ಜಾಸ್ತಿ ತರಬೇಕು, ಪಿಲ್ಲೋ ತರಬೇಕು, ಅವೇನೂ ಗೊತ್ತಿಲ್ಲ. ಕಾರಲ್ಲಿ ಜಾಗ ಇದೆ ಹಾಕೋ ಬರಬೇಕು ಅನ್ನೋ ಐಡಿಯಾನೂ ಕೂಡ ಅವ್ರಿಗೆ ಇರಲಿಲ್ಲ. ಏನು ತಂದಿದ್ದೀರಾ ನೀವು ಅಂದ್ಕೊಂಡು ಕೂಡ ನಾನು ಬೈದೆ ಜಾನಿಗೆ. ಏನು ಮಾಡೋಕ್ಕಾಗಲ್ಲ ಇಂಥ ಸಿಚುಯೇಷನಲ್ಲಿ. ಸೊ ಈ ಥರ ಎಲ್ಲ ಆಯಿತು. ಅದ್ರ ಜೊತೆಗೆ ನನಗೆ ಬ್ಲಡ್ಡು ಆಪ್ರೇಷನ್ ಥಿಯೇಟ್ರಲ್ಲಿ ರಿಕ್ವೈರ್ಡ್ ಇರಲಿಲ್ಲ ಬ್ಲಡ್ಡು, ಬಟ್ ಅದಾದಮೇಲೆ ನನಗೆ ಬ್ಲಡ್ ತುಂಬ ಕಮ್ಮಿ ಆಗೋಗಿತ್ತು. ಬ್ಲಡ್ ಚೆಕಪ್ಪಿಗೆ ಬರ್ಕೊಟ್ರು. ಯಾಕೆ ಅಂತ ಹೇಳಿದ್ರೆ ನನಗೆ ಕಾಲು ಉದ್ದ ಕಡಿಮೆನೇ ಆಗಿಲ್ಲ, ಸಿಕ್ಕಾಪಟ್ಟೆ ದಪ್ಪ ಅಂದರೆ ದಪ್ಪ. ನನಗೆ ಕಡಿಮೆ ಆಗಬೇಕಿತ್ತು, ಆಗ್ತಾನೇ ಇಲ್ಲ. ಏನಕ್ಕೆ ಈ ಥರ ಆಗ್ತಿದೆ, ನಂಗೆ ನಡೆಯೋಕ್ಕಾಗ್ತಿಲ್ಲ, ಅಷ್ಟು ದಪ್ಪ ಇವೆ, ಊದ್ಕೊಂಬಿಟ್ಟಿವೆ ಕಾಲುಗಳು. ಡಾಕ್ಟ್ರ್ ಹೇಳಿದ್ರು ಬ್ಲಡ್ ಕಮ್ಮಿ ಹಾಕಿದ್ರು ಈ ಥರ ಆಗುತ್ತೆ ಅಂತ ಹೇಳಿಬಿಟ್ಟು ಬ್ಲಡ್ ಚೆಕಪ್ಪಿಗೆ ಬರ್ಕೊಟ್ರು. ಅಲ್ಲಿ ನೋಡಿದ್ರೆ 8.5 ಆಗಿಬಿಟ್ಟಿದೆ ನನ್ನ ಹಿಮೋಗ್ಲೋಬಿನ್ನು, ಮತ್ತು ಬ್ಲಡ್ಡು ಕಮ್ಮಿ ಆಗಿಬಿಟ್ಟಿದೆ. ಸೊ ಬ್ಲಡ್ ಹಾಕಲೇಬೇಕು, ಇಲ್ಲಾಂದರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರು. ನಾನು ಡಾಕ್ಟ್ರ್ ಹತ್ರ ನಾನು ಯಾವುದೇ ಕಾರಣಕ್ಕೂ ಬ್ಲಡ್ ಹಾಕಿಸ್ಕೊಡಲ್ಲ, ಬೇಕಾದ್ರೆ ಇಂಜೆಕ್ಷನ್ ಹಾಕಿಸ್ಕೊಡಿ, ಇಂಜೆಕ್ಷನ್ ತೊಗೋತೀನಿ ಅಂದರೆ ಆ ಟೆಸ್ಟು ಈ ಟೆಸ್ಟು ಯಾವುದ್ಯಾವುದೋ ಟೆಸ್ಟು ಬರೀತಿದ್ದಾರೆ. ಯಾಕೆ ಇವಳಿಗೆ ಬ್ಲಡ್ಡು ಇಂಜೆಕ್ಷನ್ ಕೊಟ್ಟರು ಜಾಸ್ತಿ ಆಗಿಲ್ಲ, ಅದನ್ನು ಟೆಸ್ಟ್ ಮಾಡಿಸೋಣ, ಕೆಲವ್ರಿಗೆ ಜಾಸ್ತಿನೇ ಆಗಲ್ಲ ಅಂತ ಎಲ್ಲ ಹೇಳ್ತಿದ್ದಾರೆ. ಬೇರೆ ಬೇರೆ ಡಾಕ್ಟ್ರಿಗೆಲ್ಲ ರೆಫರ್ ಮಾಡ್ತಿದ್ದಾರೆ, ಅವ್ರ ಹತ್ರ ಎಲ್ಲ ಹೋಗಿದ್ದು ಬರ್ತಿದ್ದೀನಿ. ನನಗೆ ಅದು ಇನ್ನೂ ಕೋಪ ಜಾಸ್ತಿ ಮಾಡಿಬಿಡ್ತು. ನಾನು ಚೆನ್ನಾಗೇ ಇದ್ದೀನಿ, ಯಾಕೆಲ್ಲ ಡಾಕ್ಟ್ರ್ ಹತ್ರ ಕಳಿಸ್ತಿದ್ದೀರಾ ಅಂದ್ಕೊಂಡು ಡಾಕ್ಟ್ರ್ ಹತ್ರನೇ ಹತ್ಕೊಂಡು ಅವ್ರ ಹತ್ರ ಸಿಸ್ಟ್ರ್ ಹತ್ರ ವಾದ ಮಾಡ್ತಿದ್ದೀನಿ. ಫೈನಲಿ ಅವರು ಡಾಕ್ಟ್ರಿಗೆ ಹೇಳ್ಬಿಟ್ಟು ಈ ಥರ ಅಳ್ತಿದ್ದಾಳೆ ಅಂದ್ಬಿಟ್ಟು ಕರೆಸಿದ್ದಾರೆ. ಅವರು ಸೈಲೆಂಟಾಗಿದ್ದೆ, ಬಂದು ಚೆಕಪ್ಗೆಲ್ಲ ಹೋಗ್ತಿದ್ದೆ. ಇಷ್ಟು ಮಾತಾಡ್ತೀಯ ನೀನು, ಇಷ್ಟೆಲ್ಲ ತಿಳ್ಕೊಂಡಿದ್ಯಾ, ನಾನು ಸೈಲೆಂಟ್ ಅಂದ್ಕೊಂಡಿದ್ದೆ, ಎಷ್ಟು ಮಾತಾಡ್ತಿದ್ಯಾ ನೀನು ಅಂತೆಲ್ಲ ಹೇಳ್ತಿದ್ದಾರೆ. ನಾನು ಜಪ್ಪಿ ಅಂದರೂ ಒಪ್ತಿಲ್ಲ, ನಾನು ಬ್ಲಡ್ ಹಾಕಿಸ್ಕೊಳ್ಳಲ್ಲ ಮೇಡಮ್, ಬೇಕಾದ್ರೆ ಇಂಜೆಕ್ಷನ್ ಹಾಕಿ ಇನ್ನೂ 2 ಹಾಕಿ ನಾನು ಹಾಕಿಸ್ಕೊಳ್ತೀನಿ, ಬ್ಲಡ್ ಮಾತ್ರ ಹಾಕಿಸ್ಕೊಳ್ಳಲ್ಲ ಅಂತ ಡಾಕ್ಟ್ರಿಗೆ ಹೇಳಿದೆ. ಅವರು ಸಿಕ್ಕಾಪಟ್ಟೆ ಕಮ್ಮಿ ಆಗಿದೆ ಅಂತ ಹೇಳಿದ್ರು. ಅದೇ ಟೈಮಿಗೆ ನನಗೆ ಏನಾಗಿದೆ ಅಂದರೆ ಕೆಳಗಡೆ ಏನಕ್ಕೆ ಕರೆದಿದ್ರು, ಹೋಗಿದ್ದು ಬಂದೆ, ತಲೆ ಸುತ್ತು ಬಂದ್ಬಿಡ್ತು ಸಿಕ್ಕಾಪಟ್ಟೆ. ಜಾನು ಇಡ್ಲಿ ತರೋಕ್ಕೆ ಅಂತ ಹೋಗಿದ್ರು, ನನ್ನನ್ನು ಬ್ಲಡ್ ಚೆಕಪ್ ಮತ್ತೆ ಏನೋ ಬ್ಲಡ್ ಚೆಕಪ್ಗೆ ಏನಕ್ಕೋ ಕರೆದಿದ್ರು, ಹೋಗಿದ್ದು ಬಂದೆ. ಬರೋಷ್ಟರಲ್ಲಿ ನನಗೇನಾಗ್ಬಿಟ್ಟಿದೆ, ಬರ್ತಾನೆ ಸಿಕ್ಕಾಪಟ್ಟೆ ಏನೂ ಕಾಣಿಸ್ತಿಲ್ಲ, ಮಂಜು ಸುಸ್ತು, ಮತ್ತು ಏನೋ ಒಂಥರ ಆಗ್ತಿದೆ. ಜಾನು ಇಡ್ಲಿ ತಂದರೂ ಹಿಡ್ತೀನಿ, ವಾಮಿಟ್ ಬರ್ತಿದೆ, ತಿನ್ನೋಕ್ಕಾಗ್ತಿಲ್ಲ. 1-2 ಲೋಟ ನೀರು ಕುಡಿದ್ಬಿಟ್ಟು ಮಲ್ಕೊಂಡೆ, ಆಗ್ತಾನೇ ಇಲ್ಲ. ಹೇಳ್ಬಾರ್ದು ಬಿಡು ಸರಿ ಹೋಗುತ್ತೆ ಅಂತಿದ್ದೀನಿ, ಆಗಲೇ ಇಲ್ಲ ನನಗೆ. ಫೈನಲಿ ಸಿಸ್ಟ್ರಿಗೆ ಹೇಳಿದೆ, ಸಿಸ್ಟ್ರು ಡಾಕ್ಟ್ರಿಗೆ ಹೇಳಿ, ಡಾಕ್ಟ್ರು ಅಲ್ಲಿಂದ ಓಡ್ಬಂದು ನರ್ಸು ಟ್ರಿಪ್ಸ್ ಎಲ್ಲ ಹಾಕಿ ಆಮೇಲೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಓಕೆ ಸುಮಾರಾಗಿ ಸರಿಯಾದೆ. ಬ್ಲಡ್ ಇಲ್ಲ ಅದರಿಂದನೂ ಈ ಥರ ಆಗುತ್ತೆ, ಬಿ ಪಿ ವೇರಿ ಆಗಿರಬೇಕು ಅಂತ ಡಾಕ್ಟ್ರು ಮತ್ತೆ ನನಗೆ ಚೆನ್ನಾಗಿ ಬೈದರು. ಬಿ ಪಿ ಬೇರೆ ನನಗೆ ಕೊನೆಯಲ್ಲಿ ಜಾಸ್ತಿನೇ ಇದೆ, 130, 80, 140, 90 ಈ ಥರ ಬಿ ಪಿ ಜಾಸ್ತಿ ಇತ್ತು. ನನಗೆ ಯಾವತ್ತೂ ಬಿ ಪಿ ಜಾಸ್ತಿ ಇಲ್ಲ ಮೇಡಮ್ ಅಂತ ಹೇಳಿದ್ದೆ. ಬಿ ಪಿ ಜಾಸ್ತಿ ಇಲ್ಲ ಅಂದರೆ ಇಷ್ಟೊಂದು ಜಾಸ್ತಿ ಆಗಿದೆಯಲ್ಲ ಅಂತ ಎಲ್ಲ ಬೈದರು. ಬ್ಲಡ್ ಇಂಜೆಕ್ಷನ್ ತೊಗೊಳಕ್ಕೆ ನಾನು ತೊಗೊಳಲ್ಲ, ಬ್ಲಡ್ ಇಂಜೆಕ್ಷನ್ ತೊಗೋತೀನಿ, ಬ್ಲಡ್ ತೊಗೊಳಲ್ಲ ಅಂತ ಹೇಳಿದೆ. ಅದು ಸ್ವಲ್ಪ ಬೈದರು. ಫೈನಲಿ ನಾನು ಬ್ಲಡ್ ಇಂಜೆಕ್ಷನ್ನೇ ತೊಗೊಂಡೆ. ಅವರೇ ನಿಂತು ಪಾಪ ಇಂಜೆಕ್ಷನ್ ಹಾಕಿಸಿ ಆಮೇಲೆ ರೂಮಿಗೆ ಕಳಿಸಿದ್ರು. ನೋಡೋಣ, ಚೆನ್ನಾಗಿ ತಿನ್ನು, ಏನಾದರೂ ಪ್ರಾಬ್ಲಮ್ ಆದರೆ ಇಮ್ಮಿಡಿಯೇಟಾಗಿ ಬಾ ಅಂತ ಹೇಳಿದ್ರು. ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ವಿಡಿಯೋ ಮಾಡೋ ಅಂಥ ಸಿಚುವೇಷನಲ್ಲೂ ಇಲ್ಲ, ವಿಡಿಯೋ ಮಾಡೋರು ಯಾರೂ ಇಲ್ಲ. ಜಾನು ಒಂದು ಕಡೆ ಓಡಾಡಿದ್ರೆ ಚರಿ ಹಿಡ್ಕೋಬೇಕು, ನಮ್ಮಮ್ಮ ಒಂದು ಕಡೆ ಓಡಾಡೋದು, ಕೆಲಸಗಳು ಅಷ್ಟು ಇತ್ತು. ಪಾಪು ಎಲ್ಲ ನೋಡ್ಕೋಬೇಕಲ್ಲ, ಹಾಗಾಗಿ ವಿಡಿಯೋ ಯಾರು ಮಾಡ್ತಾರೆ, ನಾನು ಮಾಡೋಕ್ಕಾಗಲ್ಲ. ಅದಕ್ಕಾಗಿ ವಿಡಿಯೋ ಜಾಸ್ತಿ ಮಾಡಿಲ್ಲ, ಒಂದು 2 ನಿಮಿಷ 3 ನಿಮಿಷ ಮಾಡಿರ್ಬೋದು ಅಷ್ಟೇ, ಅದೇ ಹೆಚ್ಚು ಮಾಡಿರೋದು. ಇವತ್ತು ಡಿಸ್ಚಾರ್ಜ್ ಆಗ್ತೈತೆ, ಮನೆಗೆ ಹೋಗ್ತಾಯಿದ್ದೀವಿ. ಇವತ್ತು ಹೋಗಬೇಡಿ ಇರಿ ಅಂತ, ಇವತ್ತು 6 ದಿನ ಆಯಿತು ನಾವು ಬಂದು. ಸ್ವಲ್ಪ ಮನೆಗೆ ಹೋಗಿ ನನಗೆ ಯಾವಾಗ ಫ್ರೀ ಆಗುತ್ತೆ ಆವಾಗ ವಿಡಿಯೋ ಕಂಟಿನ್ಯೂ ಮಾಡಿ, ಏನಾಯಿತು ಅಂತ ಆದರೆ ಕಂಟಿನ್ಯೂ ಮಾಡಿ ವಿಡಿಯೋನ ಹೇಳ್ತೀನಿ. ಬಟ್ ಬೇಗ ವಿಡಿಯೋ ಅಂತೂ ಬಿಡೋಕ್ಕಾಗಲ್ಲ, ಯಾವಾಗ ಆಗುತ್ತೆ ಟ್ರೈ ಮಾಡ್ಕೊಂಡು ಇದು ಮಾಡ್ತೀನಿ. ಮನೆಗೆ ಹೋಗಿ ಫಸ್ಟು ಮಲ್ಕೊಂಬಿಟ್ರೆ ಸಾಕು, ಸ್ನಾನ ಮಾಡಿಬಿಟ್ಟು ಅನಿಸ್ಬಿಟ್ಟೈತೆ. ನಿದ್ದೆನೇ ಬಂದಿಲ್ಲ ನನಗೆ 6 ದಿನದಿಂದ, ಫುಲ್ಲು ಬೇರೆ ಏನೇನೋ ಟೆನ್ಷನು. ನೋಡೋಣ ಏನು ಮಾಡೋದು ಏನು ಅಂತ ಗೊತ್ತಾಗ್ತಿಲ್ಲ. ಮನೆಗೆ ಹೋದ್ಮೇಲೆ ವಿಡಿಯೋ ಅಂತೂ ನಾನು ಮಾಡಲ್ಲ, ವಿಡಿಯೋ ಮಾಡೋಕ್ಕಾಗಲ್ಲ.
ಯಾವಾಗಲಾದ್ರು ಫ್ರೀ ಆದರೆ. ಫೈನಲಿ ಡಾಕ್ಟ್ರ್ ಹತ್ರ ಸಿಸ್ಟರ್ ಹತ್ರ ಎಲ್ಲ ಜಗಳ ಮಾಡಿಕೊಂಡು ಹತ್ಕೊಂಡು ನಾನು ಇರಲ್ಲ ಅಂದ್ಕೊಂಡು ಕೊನೆಗೂ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಬಿ ಪಿ ಜಾಸ್ತಿ ಇದ್ದರೂ ಕೂಡ ನಾನು ಇಲ್ಲೇ ಇದ್ದರೆ ಇನ್ನೂ ಬಿ ಪಿ ಜಾಸ್ತಿ ಆಗಿಬಿಡುತ್ತೆ ನನಗೆ ನಿದ್ದೆ ಬರ್ತಾಯಿಲ್ಲ, ಇಲ್ಲಿದ್ದರೆ ಹುಚ್ಚಿಡ್ದುಬಿಡುತ್ತೆ ಅಂತ ಡಾಕ್ಟ್ರ್ ಹತ್ರನೇ ಹತ್ಕೊಂಡು ಹೇಳ್ತಾ ಇದ್ದೆ. ಸೊ 10 ಡೇಸು ಬಿ ಪಿ ಟ್ಯಾಬ್ಲೆಟ್ ತೊಗೋಬೇಕು ಅಂತ ಹೇಳಿದ್ರು. ಓಕೆ ಅಂತ ಹೇಳಿ ಟ್ಯಾಬ್ಲೆಟ್ ಅಲ್ಲೇ ಒಂದು ಕೊಟ್ಟರು, ತೊಗೊಂಡಿದ್ದೆ. ಸ್ವಲ್ಪ ಕಮ್ಮಿ ಆಗಿತ್ತು. ಮನೆಗೆ ಬಂದೆ, ನಮ್ಮಮ್ಮ ಬಂದು ಸ್ನಾನಕ್ಕೆಲ್ಲ ರೆಡಿ ಮಾಡಿದ್ರು. ಸ್ನಾನ ಎಲ್ಲ ಮಾಡಿಕೊಂಡು ಮಲ್ಕೊಂಡೆ. ಫಸ್ಟೇ ಅಷ್ಟೊಂದು ನಿದ್ದೆ ಬಂದಿಲ್ಲ ಮನೇಲಿ. ಸ್ವಲ್ಪ ಓಕೆ ಕಾಮ್ ಅನ್ನಿಸ್ತು, ರಿಲೀಫ್ ಅನ್ನಿಸ್ತು. ಯಪ್ಪ ಎಷ್ಟು ನೆಮ್ಮದಿ ಅನ್ನಿಸ್ತು ಗೊತ್ತಾ ಮನೆಗೆ ಬಂದಮೇಲೆ. ಆಮೇಲೆ ನಿಧಾನಕ್ಕೆ ನಿದ್ದೆ ಎಲ್ಲ ಸರಿ ಹೋಯಿತು. ಜೊತೆಗೆ ಬಿ ಪಿ ಟ್ಯಾಬ್ಲೆಟ್ ತೊಗೋಬೇಕು ಅಂತ ಹೇಳಿದ್ರಲ್ಲ, ತೊಗೋತಿದ್ದೆ. ಮಿಷಿನ್ ತೊಗೊಂಡೋಗಿ ಅಂತ ಹೇಳಿದರು. ಬಿ ಪಿ ಮಿಷಿನ್ ತೊಗೊಂಡು ಬೆಳಗ್ಗೆ ಸಂಜೆ ಮಾನಿಟರ್ ಮಾಡಿ ಅವ್ರಿಗೆ ಬಿ ಪಿನ ಫೋಟೋ ತೆಗೆದು ಡಾಕ್ಟ್ರ್ ಕಳಿಸ್ಬೇಕಿತ್ತು. 4ನೇ ದಿನಕ್ಕೆ ನನಗೆ ಬಿ ಪಿ ಲೋ ಆಗಾಯಿತು, 100/60 ಆಗೋಯಿತು. ಅವ್ರು ಸ್ಟಾಪ್ ಮಾಡಿಬಿಡು, ಮಾತ್ರೆ ಇನ್ಮೇಲೆ ತೊಗೋಬೇಡ ಅಂತ ಹೇಳಿದ್ರು. ಸೊ ಟ್ಯಾಬ್ಲೆಟ್ನ ನಿಲ್ಲಿಸಿದೆ. 4 ದಿನ ನಾನು ಬಿ ಪಿ ಟ್ಯಾಬ್ಲೆಟ್ನ ತೊಗೊಂಡಿದ್ದು. ಸೊ ಇವಾಗ ನನಗೆ ಆರಾಮಾಗಿದ್ದೀನಿ, ಯಾವ ಟ್ಯಾಬ್ಲೆಟ್ ಏನೂ ತೊಗೊಂಡಿಲ್ಲ, 4 ದಿನ ತೊಗೊಂಡಿದ್ದು. ಸೊ ಫೈನಲಿ ಮನೆಗೆ ರೀಚ್ ಆಗಿದ್ದೀವಿ. ನಾನು ಪಾಪು ಎಲ್ಲರೂ ಮನೆಗೆ ಬಂದಾಯಿತು. ಸೊ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಮತ್ತು ಏನಾದರೂ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಅದಕ್ಕೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ವಿಡಿಯೋ ಮಾಡೋದು ಸ್ವಲ್ಪ ಕಷ್ಟನೇ, ಇನ್ಮೇಲೆ ಲೇಟಾಗಿ ವಿಡಿಯೋ ಬರುತ್ತೆ, ಆದರೆ ಮಾಡ್ತೀನಿ. ಇಲ್ಲ ಅಂತಂದರೆ ಬ್ರೇಕ್ ತೊಗೊಳ್ತೀನಿ. ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇನ್ನೇನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ.